ಸ್ವಲ್ಪ ಹೊತ್ತು AC ಆನ್ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ. ಅಮ್ಮ, ಬೆಳಗ್ಗಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಮಾಡಿ ಈಗ ತಾನೇ ಲೈಟಾಗಿ ರೆಸ್ಟ್ ತಗೊಳ್ಳೋಣ ಅಂತ ಬಂದ್ರೆ ಅಷ್ಟರೊಳಗೆ ಯಾರೋ ಬಂದು ಬೆಲ್ಲೊಡ್ದು ಕೆಡ್ಸ್ಬಿಟ್ರು. ಛೀ. ಯಾರ್ರೀ ನೀವು? ಏನ್ ಬೇಕು? ಮೇಡಮ್, ನನ್ನ ಹೆಸರು ಕೃಷ್ಣ ಅಂತ. ನಾ ಮೈಸೂರಿಂದ ಬರ್ತಾ ಇದೀನಿ ಮೇಡಮ್. ನಮ್ಮ ಊರಲ್ಲಿ ಕೆಲಸಗಳು ಯಾವುದೇ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾವ್ದಾದ್ರು ಕೆಲಸ ಹುಡ್ಕೊಂಡು ಬದುಕೋಣ ಅಂತ ಇಲ್ಲಿ ಬೆಂಗಳೂರಿಗೆ ಬಂದೆ ಮೇಡಮ್. ಬಸ್ ಸ್ಟ್ಯಾಂಡಲ್ಲಿ ಬಾತ್ರೂಮ್ ಹೋಗಿ ಬರೋ ಅಷ್ಟರಲ್ಲಿ ನನ್ನ ಬ್ಯಾಗ್ ಯಾರೋ ಎತ್ತಾಕೊಂಡ್ರು ಮೇಡಮ್. ಇವಾಗ ನಾನು ಊಟ ಮಾಡೋಕ್ಕೂ ನನ್ನ ಕೈಯಲ್ಲಿ ₹1 ಇಲ್ಲ ಮೇಡಮ್. ನೀವೇನೋ ಒಂದು ಸ್ವಲ್ಪ ನೋಡಿ ಸಹಾಯ ಮಾಡಿದ್ರೆ ನಾನು ಹೇಗೋ ಮಾಡಿ ಊರಿಗೆ ವಾಪಸ್ ಹೋಗ್ತೀನಿ. ನಾ ಬೇಕಾದ್ರೆ ಊರಿಗೆ ಹೋದ ತಕ್ಷಣ ಹೇಗಾದ್ರೂ ಮಾಡಿ ನಿಮ್ಮ ಕಾಸು ನಾ ವಾಪಸ್ ಕೊಟ್ಬಿಡ್ತೀನಿ ಮೇಡಮ್. ಏನಂದೆ? ನಿನ್ ಬ್ಯಾಗನ್ ಯಾರು ಎತ್ತಾಕೊಂಡು ಹೋಗ್ಬಿಟ್ರಾ? ಹೌದು ಮೇಡಮ್. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಒಂದು ಪಬ್ಲಿಕ್ ಟಾಯ್ಲೆಟ್ ಒಳಗೆ ಹೋಗಿ ಹೊರಗೆ ಬಂದು ನೋಡಿದ್ರೆ ನಾ ಇಟ್ಟಿದ್ದ ಬ್ಯಾಗು ಕಾಣಿಸ್ತಾನೆ ಇಲ್ಲ ಮೇಡಮ್. ಯಾರೋ ನನ್ನ ಬ್ಯಾಗ್ನ ಎತ್ತಾಕೊಂಡು ಹೋಗ್ಬಿಟ್ರು ಮೇಡಮ್. ಆ ಬ್ಯಾಗಲ್ಲಿ ನನ್ನ ದುಡ್ಡನ್ನೆಲ್ಲ ಜೋಪಾನವಾಗಿಟ್ಟಿದ್ದೆ. ಇವಾಗ ಎಲ್ಲ ಹೋಯ್ತು. ಇವಾಗ ವಾಪಸ್ ಊರಿಗೆ ಹೋಗೋಣ ಅಂತಂದರೆ ನನ್ನ ಹತ್ರ ಒಂದು ನಯ ಪೈಸೆ ಇಲ್ಲ ಮೇಡಮ್. ಬಸ್ ಟಿಕೆಟ್ಗೆ ಏನಾದರೂ ಕಾಸು ಕೊಟ್ಟರೆ ನಿಮ್ಮ ಹೆಸರು ಹೇಳ್ಕೊಂಡು ನಾನು ಊರಿಗೆ ವಾಪಸ್ ಹೋಗ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ₹1,000 ಇದ್ರೆ ಕೊಡಿ ಮೇಡಮ್. ಮನೆಗೆ ಹೋದ ತಕ್ಷಣ ನಿಮ್ಮ ದುಡ್ಡನ್ನ ಹೇಗಾದರೂ ವಾಪಸ್ ಕೊಡ್ತೀನಿ ಮೇಡಮ್. ಏನಂದ್ರಿ? ₹1,000 ಬೇಕಾ? ನನ್ನ ಹತ್ರ ಅಷ್ಟು ದುಡ್ಡೆಲ್ಲ ಇರತ್ತಂತ ಗೊತ್ತಿಲ್ವಲ್ಲ. ಪ್ಲೀಸ್ ಮೇಡಮ್, ಹೇಗಾದರೂ ಒಂದು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಮೇಡಮ್. ಪ್ಲೀಸ್ ಮೇಡಮ್, ನೀವು ನನಗೆ ಕಾಸು ಕೊಟ್ರೇನೆ ಇಲ್ಲಿಂದ ವಾಪಸ್ಸು ಊರಿಗೆ ಹೋಗೋಕ್ಕಾಗತ್ತೆ ಮೇಡಮ್. ಇಲ್ಲಾಂದ್ರೆ ಇಲ್ಲೇ ಭಿಕ್ಷೆ ಬೇಡ್ಬೇಕು ಮೇಡಮ್. ಒಂದು 500 ಆದರೂ ಕೊಟ್ಟಿರಿ ಮೇಡಮ್, ನಿಮಗೆ ಪುಣ್ಯ ಬರಲಿ. ಎಷ್ಟಿರತ್ತೆ ಅಂತ ಗೊತ್ತಿಲ್ಲ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಬರ್ತೀನಿ. ತಗೊಳಪ್ಪ, ಇಷ್ಟೇ ಇದೆ, ಇಟ್ಕೋ. ನೋಡ್ಕೊಂಡು ಖರ್ಚು ಮಾಡು. ಏನು ಮೇಡಮ್, ₹20 ಕೊಡ್ತೀರಾ? ಈ ₹20 ಇಟ್ಕೊಂಡು ಹೋಟೆಲಲ್ಲಿ ಯಾರು ನನಗೊಂದು ಪ್ಲೇಟ್ ಇಡ್ಲಿನೂ ಕೊಡಲ್ಲ ಮೇಡಮ್. ಒಂದು ಹೊತ್ತು ಊಟಕ್ಕಾದರೂ ಕಾಸು ಕೊಡಿ ಮೇಡಮ್. ಪ್ಲೀಸ್ ಮೇಡಮ್, ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಮೇಡಮ್. ನಾವು ಊರಿಗೆ ವಾಪಸ್ ಹೋಗ್ಬೇಕು ಮೇಡಮ್. ಅಯ್ಯೋ, ನಾನು ಎಷ್ಟು ಹೇಳಿದ್ರು ನಿನಗೆ ಅರ್ಥ ಆಗ್ತಾನೆ ಇಲ್ವಲ್ಲ. ಸರಿ, ಸ್ವಲ್ಪ ಇರು, ನಾನು ಬರ್ತೀನಿ. ತಗೋ, ಇಟ್ಕೋ. ನಿನ್ನ ನೋಡಕ್ ತುಂಬಾ ಪಾಪ ಅನ್ನಿಸ್ತು, ಅದಕ್ಕೆ ಎಲ್ಲೆಲ್ಲೋ ಹುಡ್ಕೊಂಡು ಈ ₹500 ತಂದೆ, ಇಟ್ಕೋ. ಥ್ಯಾಂಕ್ಸ್ ಮೇಡಮ್, ನಿಮ್ಮ ಸಹಾಯ ನಾನು ಯಾವತ್ತೂ ಮರೆಯಲ್ಲ ಮೇಡಮ್. ಸರಿ, ಪರವಾಗಿಲ್ಲ, ಹೊರಡು. ಮೇಡಮ್, ನಿಮ್ಮ ಮನೆ ಅಡ್ರೆಸ್ ಹೇಳ್ಬಿಡಿ ಮೇಡಮ್. ನಾವು ಊರಿಗೆ ಹೋದ ತಕ್ಷಣ ಈ ದುಡ್ಡನ್ನ ಮನಿ ಆರ್ಡರ್ ಮಾಡ್ತೀನಿ ಮೇಡಮ್. ಇಲ್ಲಿ ನೋಡಿ, ಈ ದುಡ್ಡನ್ನ ವಾಪಸ್ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನೀವು ಹೊರಡಿ. ಸರಿ ಮೇಡಮ್, ನಿಮ್ಮ ಕೈಯಲ್ಲಿರೋ ₹20 ಹಂಗೆ ನಂಗೆ ಕೊಟ್ಬಿಡಿ ಮೇಡಮ್. ಟೀ ಕುಡಿಯೋಕ್ಕಾಗತ್ತೆ? ಸರಿ, ಇಟ್ಕೋ. ಥ್ಯಾಂಕ್ ಯು ಮೇಡಮ್. ಹೊರಡು. ಹೌದು, ಯಾರೇ ಅವರು? ಯಾರಂತಾನೆ ಗೊತ್ತಿಲ್ಲ ರೀ. ಎಲ್ಲೋ ಹಳ್ಳಿಯಿಂದ ಇಲ್ಲಿ ಕೆಲ್ಸ ಹುಡುಕೊಂಡ್ ಬಂದ್ರಂತೆ. ಇವ್ರ ಬಾತ್ರೂಮ್ ಹೋದ ಟೈಮಲ್ಲಿ ಯಾರೋ ಇವ್ರ ಬ್ಯಾಗನ್ನ ಎತ್ತಾಕೊಂಡ್ಬಿಟ್ರಂತೆ. ನೋಡಕ್ಕೆ ಪಾಪ ಅನ್ನಿಸ್ತು. ಸರಿ, ಅದಕ್ಕೆ ಯಾಕೆ ಇಲ್ಲಿ ಬರ್ಬೇಕು? ಊರಿಗ್ ಹೋಗಕ್ಕೆ ದುಡ್ಡಿಲ್ಲ ಅಂತ ನನ್ನ ಹತ್ರ ಕೇಳಿದ್ರು. ಅದಕ್ಕೆ ಒಂದು ₹500 ಕೊಟ್ಟು ಅವ್ರನ್ನ ಕಳ್ಸಿದೆ. ಯಾಕೆ ಕೊಟ್ಟೆ ನೀನು? ನೋಡಕ್ಕೆ ತುಂಬಾ ಪಾಪ ಅನ್ನಿಸ್ತು. ಕೈಯಲ್ಲಿ ₹1 ಇಲ್ದೆ ತಿನ್ನಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ರು. ಅದೇ ದುಡ್ಡು ಕೊಟ್ಟು ಕಳ್ಸ್ದೆ. ಅಯ್ಯೋ ಅಯ್ಯೋ. ಇವನ್ ತರ ತುಂಬಾ ಜನ ಸಿಟಿಲಿ ಸುತ್ತುತ್ತಾ ಇದ್ದಾರೆ. ಹಳ್ಳಿಯಿಂದ ಬದುಕಕ್ ಬಂದಿದೀವಿ ನಾವು. ಪೆಟ್ಟಿಗೆ ಎಲ್ಲ ಕಳೆದೋಯ್ತು, ಒಂದು ಹೊತ್ತು ಊಟಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಅವರು. ಬಸ್ಸಿಗೆ ಕೂಡ ಕಾಸಿಲ್ಲ ಅಂತ ಹೇಳಿ ಮನೆ ಮನೆಗೆ ಹೋಗಿ ಹಿಂಗೆ ದುಡ್ಡು ಕೇಳ್ತಾರೆ ಇವರು. ನಾವು ದುಡ್ಡು ಕೊಟ್ರೆ ಸ್ಟ್ರೇಟ್ ಆಗಿ ಹೋಗಿ ಎಣ್ಣೆ ಹೊಡಿತಾರೆ. ಈ ತರ ಯಾರಾದ್ರೂ ಬಂದ್ರೆ ದುಡ್ಡೇ ಕೊಡಬಾರ್ದು, ಅರ್ಥ ಆಯ್ತಾ? ಇಲ್ ನೋಡಿ, ಆ ತರ ಎಲ್ಲ ಹೇಳ್ಬೇಡ್ರಿ. ಎಲ್ಲಾರು ಒಂದೇ ತರ ಇರಲ್ವಲ್ಲ. ಹೌದು, ಆದ್ರೆ ಇವ್ ನೋಡಿದ್ರೆ ವೈನ್ ಶಾಪಿಗೆ ದುಡ್ಡು ತಗೊಂಡೋಗಿ ಮುಯ್ ಬರ್ತಾನನ್ಸುತ್ತೆ. ಆಯ್ತು ರೀ, ಬಿಟ್ಬಿಡಿ.
ನಮಗೆ 500 ರೂಪಾಯಿ ಏನು ದೊಡ್ಡ ವಿಷಯ ಅಲ್ವಲ್ಲ ರೀ. ನಮ್ಮತ್ರ ಸುಳ್ಳು ಹೇಳಿದ್ರೆ ಅವರಿಗೆ ಪಾಪ ಬಂದ್ ಸೇರತ್ತೆ. ಸರಿ ಬಿಡು, ಅನಾವಶ್ಯಕವಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡಿ ನಮ್ಮಿಬ್ಬರ ನಡುವೆ ಹೇಗೆ ಜಗಳ ಮಾಡಬೇಕು. ಸರಿ, ತಲೆ ನುಯ್ತಾ ಇದೆ, ಸ್ವಲ್ಪ ಟೀ ತಗೊಂಬಾ. ಸರಿ, ತಗೊಂಬರ್ತೀನಿ ರೀ. ಇವ್ರು ಹೇಳೋದನ್ನ ನೋಡಿದ್ರು ಯೋಚನೆ ಮಾಡ್ಲೇಬೇಕನ್ಸತ್ತೆ. ಅವಾಗವಾಗ ಯಾರಾದ್ರೂ ಬಂದು ಏಮಾರಿಸ್ತಾನೇ ಇದ್ದಾರೆ. ಪಾಪ ಅಂತ ಏನಾದ್ರೂ ಹೆಲ್ಪ್ ಮಾಡಕ್ ಹೋದ್ರೆ ನಾವೇ ಮೋಸ ಹೋಗ್ತೀವಂತ ಕಾಣತ್ತೆ. ಇನ್ನು ಮುಂದೆ ಹುಷಾರಾಗಿರ್ಬೇಕು. ಮೇಡಮ್, ಬಾಳೆಹಣ್ಣು ಬೇಕಾ ಮೇಡಮ್? ಇಲ್ಲ ಇಲ್ಲ, ಇದೇ ರೀ. ಮೇಡಮ್, ಈ ತರ ಬಾಳೆಹಣ್ಣು ಏರಿಯಾಲ್ ಎಲ್ಲೂ ಸಿಗಲ್ಲ ಮೇಡಮ್. ಡಜನ್ಗೆ 50 ರೂಪಾಯಿ ಮೇಡಮ್. ಅದೇ ಇದೆ ಅಂತ ಹೇಳ್ತಾ ಇದ್ದೀನಲ್ಲ. ನಿಮಗೆ ಬಾಳೆಹಣ್ಣು ಬೇಕಂದ್ರೆ ಎಲ್ಲಿ ಹೋಗಿ ತಗೊಂಡ್ಬರ್ತೀರಾ ಮೇಡಮ್? ನನಗ್ ಬೇಕಿದ್ರೆ ಹತ್ರದಲ್ಲಿರೋ ಅಂಗಡಿಗೆ ಹೋಗಿ ತಗೋತೀನಿ, ನಿಮಗೇನು? ಮೇಡಮ್, ನೀವೇ ಹೀಗೆ ಮಾಡಿದ್ರೆ ಹೆಂಗೆ ಮೇಡಮ್? ನಿಮ್ಮಂಥವ್ರೆಲ್ಲ ಮಾರ್ಕೆಟ್ ಹೋಗಿ ತಗೊಳಕ್ ಶುರು ಮಾಡಿದ್ರೆ ನನ್ನಂಥ ವ್ಯಾಪಾರಿ ಹೇಗೆ ಜೀವನ ಮಾಡೋದು? ನೀವು ಒಂದ್ಸತಿ ಈ ಬಾಳೆಹಣ್ಣು ತಗೊಂಡು ತಿಂದು ನೋಡಿ ಮೇಡಮ್, ಆಮೇಲೆ ನೀವೆಲ್ಲೂ ತಗೊಳ್ಳೋದೇ ಇಲ್ಲ. ಈ ಬಾಳೆಹಣ್ಣು ತುಂಬಾ ಟೇಸ್ಟ್ ಆಗಿರುತ್ತೆ ಮೇಡಮ್. ಬಾಳೆಹಣ್ಣು ಮಾತ್ರ ಅಲ್ಲ, ನಾ ಮಾರೋ ಎಲ್ಲ ಹಣ್ಣು ಸಖತ್ತಾಗಿರುತ್ತೆ ಮೇಡಮ್. ನಿಮ್ಗೆ ಯಾವ ಹಣ್ಣು ಬೇಕಿದ್ರು ಸರಿ ನನ್ನ ಹತ್ರ ಹೇಳಿ ಮೇಡಮ್. ನಾನೇ ಸೀದಾ ಮಾರ್ಕೆಟ್ಗೆ ಹೋಗಿ ಕಮ್ಮಿ ರೇಟಲ್ಲಿ ತಗೊಂಡು ನಿಮಗೆ ಕೊಡ್ತೀನಿ ಮೇಡಮ್. ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಮೇಡಮ್. ಬೆಳಗ್ಗಿಂದ ಸುತ್ತಾಡ್ತೀನಿ ಮೇಡಮ್. ಇದನ್ನ ಮಾರಿದ್ರೆ ನಾನು ಮನೆಗೆ ಹೋಗ್ಬೋದು ಮೇಡಮ್. ಪ್ಲೀಸ್ ಮೇಡಮ್, ತಗೊಳ್ಳಿ ಮೇಡಮ್. ನೀವು ನಂತರ ಬೀದಿ ವ್ಯಾಪಾರಿ ಹತ್ರ ಹಣ್ಣು ತಗೊಂಡ್ರೆ ನಮ್ಮ ಜೀವನನೂ ಸ್ವಲ್ಪ ನಡೆಯುತ್ತಲ್ಲ ಮೇಡಮ್. ಪ್ಲೀಸ್ ಮೇಡಮ್, ತಗೊಳ್ಳಿ ಮೇಡಮ್. ಅಯ್ಯೋ, ಬಾಳೆಹಣ್ಣಿಗೆ ಯಾಕಯ್ಯ ಇಷ್ಟು ಸೆಂಟಿಮೆಂಟಲ್ ಡೈಲಾಗ್ ಎಲ್ಲ ಬಿಡ್ಬೇಕು? ಸರಿ, ನನಗೊಂದು ಬಾಳೆಹಣ್ಣು ಕೊಡು ನೋಡೋಣ. ನೀನ್ ಹೇಳೋ ತರ ಈ ಹಣ್ಣು ಚೆನ್ನಾಗಿರತ್ತಾ? ತುಂಬಾ ಟೇಸ್ಟ್ ಆಗಿರತ್ತೆ ಮೇಡಮ್. ನಿಮಗೆ ಡೌಟ್ ಇದ್ರೆ ಈ ಒಂದು ಹಣ್ಣು ತಿಂದು ನೋಡಿ ಮೇಡಮ್. ಏನಿದು, ಇಷ್ಟು ದೊಡ್ಡ ಹಣ್ಣನ್ನ ಟೇಸ್ಟ್ ಮಾಡಕ್ ಕೊಡ್ತಾ ಇದ್ದಾನೆ? ಒಂದ್ ವೇಳೆ ಇದ್ರಲ್ಲಿ ಮಾತ್ರ ಏನಾದ್ರೂ ಮಿಕ್ಸ್ ಮಾಡಿರ್ತಾನ? ಒಂದ್ ವೇಳೆ ನಾವಿದನ್ ತಿಂದು ಪ್ರಜ್ಞೆ ತಪ್ಪಿ ಬಿದ್ಬಿಟ್ರೆ ನಮ್ ಮನೇಲಿರೋ ಸಾಮಾನನ್ನೆಲ್ಲ ದೋಚ್ಕೊಂಡು ಹೋದ್ರೂ ಹೋಗ್ಬೋದು. ನಾವ್ ಹುಷಾರಾಗಿರ್ಬೇಕು, ಇದನ್ ತಿನ್ಲೇಬಾರ್ದು. ಏನಾಯ್ತು ಮೇಡಮ್, ತುಂಬಾ ಯೋಚನೆ ಮಾಡ್ತಾ ಇರ ನೀವು? ತಿಂದು ನೋಡಿ. ನಾಟಿ ಹಣ್ಣು ಮೇಡಮ್ ಇದು. ಒಂದ್ಸತಿ ತಿಂದ್ರೆ ಅನ್ಕೊಳ್ಳಿ, ಆಮೇಲೆ ಯಾವಾಗ್ಲೂ ನನ್ನ ಹತ್ರನೇ ತಗೊಳಕ್ ಶುರು ಮಾಡ್ತೀರಾ. ಸರಿ, ಒಂದ್ ನಿಮಿಷ ಇಲ್ಲೇ ರೀ. ಇಲ್ಲಿ ದುಡ್ಡು ತಗೊಳ್ಳಿ. ಮೇಡಮ್, ಚೇಂಜ್ ಇಲ್ಲ ಮೇಡಮ್. ನಾಳೆ ನೀವು ಬರ್ತೀನಿ ಅಂದ್ರಲ್ಲ, ನಾಳೆ ಚಿಲ್ಲರೆ ಕೊಡಿ ಸಾಕು. ಓಕೆ, ಥ್ಯಾಂಕ್ಸ್ ಮೇಡಮ್. ಸರಿ, ಬಾಳೆಹಣ್ಣು ಕೊಡಿ. ಮೇಡಮ್, ಇದು ನಮ್ಮ ತೋಟದಲ್ಲೇ ಬೆಳೆದಿದ್ದು. ಇದನ್ನ ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ಇದೇ ಬೇಕು ಅಂತ ಕೇಳ್ತೀರಾ, ಅಷ್ಟು ಚೆನ್ನಾಗಿದೆ ಮೇಡಮ್. ಆಯ್ತು ರೀ, ನಾ ಬರ್ತೀನಿ ಮೇಡಮ್. ಹೋಗ್ ಬನ್ನಿ. ಮೇಡಮ್, ಮೇಡಮ್, ನೆನ್ನೆ ಬಾಳೆಹಣ್ಣು ಕೊಟ್ಟೋದ್ನಲ್ಲ, ಹೇಗಿತ್ತು ಟೇಸ್ಟು? ಇವತ್ತು ಒಂದು ಡಜನ್ ಬಾಳೆಹಣ್ಣು ಕೊಟ್ಬಿಡ್ಲಾ ಮೇಡಮ್? ಅಲ್ಲ, ನೆನ್ನೆ ನೀನ್ ಎಂತ ಬಾಳೆಹಣ್ಣು ಕೊಟ್ಟೋದ್ಯಪ್ಪ? ಅಷ್ಟು ಕಚ್ಚಡ ಆಗಿತ್ತು. ಏನೋ ಪಾಪ ತುಂಬಾ ಕಷ್ಟ ಪಡ್ತಾ ಇದೀಯ ಅಂತ ತಗೊಂಡ್ರೆ ಈ ತರ ಏಮಾರಿಸ್ತೀಯ ಅಂತ ಅಂದ್ಕೊಂಡೇ ಇಲ್ಲ ನಾನು. ಹೌದಾ? ಏನ್ ಹೇಳ್ತೀರಾ ಮೇಡಮ್? ನನ್ನ ಹತ್ರ ಬಾಳೆಹಣ್ಣು ತಗೊಂಡವರೆಲ್ಲ ಚೆನ್ನಾಗಿದೆ ಅಂತ ಹೊಗಳ್ತಾ ಇದಾರೆ. ನೀವೇನ್ರಿ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀರಾ? ಅದು ಬಾಳೆಹಣ್ಣು ತರ ಚೂರು ಇಲ್ಲ. ಒಂದ್ ನಿಮಿಷ ಬರ್ತೀನಿ ತಾಳು. ನೀನ್ ಕೊಟ್ಟ ಬಾಳೆಹಣ್ಣ ನೀನೇ ತಿಂದು ಹೇಗಿದೆ ಅಂತ ಹೇಳು. ಇದಕ್ಕೇನಂತೆ, ಚೆನ್ನಾಗಿದೆ ಅಲ್ವಾ? ಹೌದಾ? ನಿನಗೇನೋ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ವಾ? ಇಲ್ಲ ಮೇಡಮ್, ನಂಗೆ ಹಂಗ ಅನ್ಸ್ತಾ ಇಲ್ವಲ್ಲ. ಇಲ್ಲ ರೀ, ಇದು ಬಾಳೆಹಣ್ಣು ತರನೇ ಇಲ್ಲ. ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಬಾಳೆಹಣ್ಣಿನ ಟೇಸ್ಟೇ ಇಲ್ಲ. ಬಾಳೆಹಣ್ಣಿನ ಟೇಸ್ಟ್ ನನಗ್ ಗೊತ್ತಿಲ್ವಾ? ಈ ಬಾಳೆಹಣ್ಣಿನ ಟೇಸ್ಟ್ ಯಾಕೆ ಗೊತ್ತಾ ಹೀಗಿದೆ? ಬಾಳೆಕಾಯಿನ ಕಿತ್ತು ತಂದು ಕೆಮಿಕಲ್ ಅಲ್ಲಿ ಮುಳುಗ್ಸಿ ಹಣ್ಣು ಮಾಡಿದ್ದಾರೆ. ಈ ಬಾಳೆಹಣ್ಣಲ್ಲಿ ಸ್ಮೆಲ್ಲೇ ಇಲ್ಲ. ಯಾಕೆ ಈ ತರ ಮಾಡ್ತೀರಾ ನೀವು? ಸಾರಿ ಮೇಡಮ್, ನನಗೆ ಈ ಹಣ್ಣುಗಳ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ.
ಇಲ್ ನೋಡು, ನಿನಗ್ ಈ ಬಾಳೆಹಣ್ಣ ಯಾವ ವ್ಯಾಪಾರಿ ಮಾರಿದ್ರೋ ಮೊದ್ಲು ಹೋಗಿ ಈ ವಿಷಯದ ಬಗ್ಗೆ ಕೇಳು. ಇದು ನ್ಯಾಚುರಲ್ ಆಗಿ ಹಣ್ಣಾದ ಬಾಳೆಹಣ್ಣ ಇಲ್ಲ ಕೆಮಿಕಲ್ ಅಲ್ಲಿ ಮುಳುಗ್ಸಿ ಹಣ್ಣಾದ ಬಾಳೆಹಣ್ಣ ಅಂತ ಕೇಳಿ ತಿಳ್ಕೊ. ಆಯ್ತು ಮೇಡಮ್, ಇವತ್ತು ಯಾವ್ದಾದ್ರು ಬೇರೆ ಹಣ್ಣು ಕೊಡ್ಲಾ ಮೇಡಮ್? ಏನಯ್ಯ, ನಾನ್ ಹೇಳಿದ ಅರ್ಥ ಆಯ್ತಾ ಇಲ್ವಾ ನಿನಗೆ? ನೆನ್ನೆ ತಗೊಂಡಿದ್ ಹಣ್ಣೆ ತಿನ್ನೋ ಪರಿಸ್ಥಿತಿಯಲ್ಲಿ ಇಲ್ದೇ ಇತ್ತು, ನಿನ್ನ ನಂಬಿ ಹೇಗ್ ಹಣ್ಣು ತಗೊಳಕ್ ಹೇಳ್ತ್ಯಾ? ನನಗೇನು ಬೇಡ. ಈ ತರ ಎಲ್ಲ ತಿಂದ್ರೆ ಬೇಗ ಹೋಗ್ ಸೇರ್ಬೇಕಷ್ಟೇ. ನಿನ್ ಮೊದ್ಲು ನಾನ್ ಹೇಳ್ದಾಗೆ ನಿನ್ ವ್ಯಾಪಾರಿ ಹತ್ರ ಹೋಗ್ ಕೇಳ್ ತಿಳ್ಕೊ. ಅವ್ರು ನ್ಯಾಚುರಲ್ ಆಗಿ ಹಣ್ಣನ್ನ ಉತ್ಪತ್ತಿ ಮಾಡಿದ್ರೆ ಆಗ ನಾನ್ ನಿನ್ನ ಹತ್ರ ತಗೋತೀನಿ. ನಾನ್ ಯಾವತ್ತೂ ಈ ತರ ಕೆಮಿಕಲ್ ಹಾಕಿದ ಹಣ್ಣುಗಳನ್ನ ತಿನ್ನೋದೇ ಇಲ್ಲ. ನಿನ್ ಮೊದ್ಲು ಒಳ್ಳೆ ವ್ಯಾಪಾರಿ ಹತ್ರ ಒಳ್ಳೆ ಹಣ್ಣುಗಳನ್ನ ಮಾರಕ್ ನೋಡು. ಸರಿ ಮೇಡಮ್, ಇನ್ಮೇಲೆ ಈ ಥರ ಆಗದೆ ಹೋಗಿ ನೋಡ್ಕೋತೀನಿ ಮೇಡಮ್. ಸರಿ, ಹೊರಡು. ಹ್ಞೂ